ಉಪಕಥನ ಅಖಾಡಕ್ಕೆ ಕೊನೆಗೂ ಕಾಂಗ್ರೆಸ್ ಕಲಿಗಳನ್ನ ಇಳಿಸಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬಕ್ಕೆ ಮಣೆ ಹಾಕಿದೆ. ನಿರೀಕ್ಷೆಯಂತೆ ಸಮರ್ಥ್ಗೆ ಹೈಕಮಾಂಡ್ ಟಿಕೆಟ್ ಕೊಟ್ಟಿದೆ. ಇತ್ತ ಬಾಗಲಕೋಟೆಯಲ್ಲಿ ಮೇಟಿ ಪುತ್ರ ಉಮೇಶ್ ಮೇಟಿಯನ್ನ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿದೆ. ಮಧ್ಯಪ್ರಾಚ್ಯ ಕದನ ಶುರುವಾಗಿ 23ನೇ ದಿನಕ್ಕೆ ಕಾಲಿಟ್ಟಿದೆ. ಇಸ್ರೇಲ್ ಇರಾನ್ ನಡುವಿನ ದ್ವೇಷದ ಸಮರ ಅತಿರೇಕಕ್ಕೆ ತಿರುಗಿದೆ. ಇಸ್ರೇಲ್ ರಾಜಧಾನಿ ಮೇಲೆ ಇರಾನ್ ಮಿಸೈಲ್ಗಳ ಮಳೆಗರೆದಿದೆ. ಆರಾದ್ ನಗರಗಳ ಮೇಲೆ ದಾಳಿ ಮಾಡಿದೆ. ಟೆಹರಾನ್ ಮೇಲೆ ಇಸ್ರೇಲ್ ಪ್ರತೀಕಾರದ ಬಾಂಬ್ ಹಾಕಿದೆ. ಯುದ್ಧದಲ್ಲಿ ತಲ್ಲೀನವಾಗಿರುವಂತಹ ಇರಾನ್ ಕದನ ವಿರಾಮದ ನಾಟಕವಾಡ್ತಾ ಇದೆ. ಪ್ರಧಾನಿ ಮೋದಿ ಕರೆ ಮಾಡಿದ್ದಾಗ ಯುದ್ಧ ನಿಲ್ಲಿಸೋಕೆ ಮುಂದಾಗುವಂತೆ ಇರಾನ್ ಮನವಿಯನ್ನ ಮಾಡಿದೆ. ಹಾರ್ಮುಜ್ ಜಲಸಂಧಿ ನಿರ್ಬಂಧ ತೆರವು ಮಾಡುವಂತೆ ಮೋದಿ ತಿಳಿಸಿದ್ದಾರೆ. ಹಾರ್ಮುಜ್ ಓಪನ್ ಮಾಡೋಕೆ ಇರಾನ್ಗೆ ಟ್ರಂಪ್ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಬೆಂಗಳೂರಿನ ಹೋಟೆಲ್ಗಳಿಗೆ ಸಂಕಷ್ಟ ಮುಂದುವರೆದಿದೆ. ದೇಶ ವಿದೇಶಕ್ಕೆ ಹಾಲು ಪೂರೈಸುವ ಕೆಎಂಎಫ್ಗೂ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಧಾರ್ಮಿಕ ಕೇಂದ್ರಗಳಿಗೂ ಯುದ್ಧದ ಎಫೆಕ್ಟ್ ತಟ್ಟಿದೆ. ನಾಳೆಯಿಂದ ಗ್ಯಾಸ್ ಸಿಗೋ ನಿರೀಕ್ಷೆಯಲ್ಲಿ ಹೋಟೆಲ್ ಮಾಲೀಕರಿದ್ದಾರೆ. ಭಾನುವಾರದಂದೇ ರಾಜ್ಯದಲ್ಲಿ ಜವರಾಯ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಕೋಲಾರ ಬೆಂಗಳೂರು ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿ 3 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ದೇವನಹಳ್ಳಿ ಬಳಿ ಲಾರಿ ಟಿಟಿ ನಡುವೆ ಘೋರ ಆಕ್ಸಿಡೆಂಟ್ ಆಗಿ 3 ಮಹಿಳೆಯರು ದುರಂತ ಅಂತ್ಯವನ್ನ ಕಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.